ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆ ಪ್ರಕರಣವು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಘಟನೆ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ದೇಶದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತೊಮ್ಮೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಅಂತ ಕೆಂಪೇಗೌಡ ಯುವ ವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಗನ್ನಾಥ್ ಗೌಡ ಹೇಳಿಕೆ. ಕೆಂಪೇಗೌಡ ಯುವ ವಾಹಿನಿ ಸಂಸ್ಥಾಪಕ ಅಧ್ಯಕ್ಷರಾದ ಜಗನ್ನಾಥ್ ಗೌಡ ಅವರು ಮಾತನಾಡಿ, ಬಾಂಗ್ಲಾದೇಶ ರಾಯಭಾರ ಕಚೇರಿಯ ಭದ್ರತೆಯಲ್ಲಿ ಪ್ರಮುಖ ಉಲ್ಲಂಘನೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ನಡೆತಾ ಇರುವಂತಹ ಹಿಂಸಾಚಾರದ ಮತ್ತೊಂದು ಕಳವಳಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹಿಂದೂ ಯುವಕ ದೀಪು ಚಂದ್ರದಾಸ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬೆಂಕಿ ಹಚ್ಚಿದ ಭೀಕರ ಘಟನೆಯೊಂದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ಹಾಗೂ ಮೈಮೇನ್ ಸಿಂಗ್ ದೀಪು ಚಂದ್ರದಾಸ್ ಅವರ ಕ್ರೂರ ಹತ್ಯೆಯ ಬಗ್ಗೆ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿರುವಂತಹ ವಿದೇಶಾಂಗ ಸಚಿವಾಲಯ ದೀಪು ಚಂದ್ರದಾಸ್ ಹತ್ಯೆ ಪ್ರಕರಣದಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವು ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿ ಹಂತಕರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಬಾಂಗ್ಲಾದೇಶದ ಮೈಮೇನ್ ಸಿಂಗ್ ಪ್ರದೇಶದಲ್ಲಿ ನಡೆದಂತಹ ದೀಪು ಚಂದ್ರದಾಸ್ ಅವರ ಬರ್ಬರ ಹತ್ಯೆ ಕುರಿತು ಕಳವಳವನ್ನು ವ್ಯಕ್ತಪಡಿಸಿದಂತಹ ಭಾರತ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಅಪರಾಧಿಗಳನ್ನು ತಕ್ಷಣವೇ ಗುರುತಿಸಿ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಒತ್ತಾಯಿಸಿತು. ಜೊತೆಗೆ ಅಲ್ಪಸಂಖ್ಯಾತರ ಮೇಲೆ ನಡೆತಾ ಇರುವಂತಹ ಹಿಂಸಾಚಾರಗಳ ಬಗ್ಗೆ ಭಾರತ ತನ್ನ ಬಲವಾದಂತಹ ಕಳವಳವನ್ನು ಬಾಂಗ್ಲಾದೇಶದ ಅಧಿಕಾರಿಗಳಿಗೆ ತಿಳಿಸುವ ಪ್ರಯತ್ನ ಮಾಡಿದೆ ಅಂತ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೂ ಕೂಡ ಈ ವಿಚಾರವಾಗಿ ಮನವಿಯನ್ನ ಸಲ್ಲಿಸುತ್ತೇವೆ. ಇಲ್ಲವಾದ್ರೆ ಶಾಂತಿಯುತವಾದ ಹೋರಾಟ ಮಾಡಬೇಕಾಗಿದೆ ಅಂತ ಅವರು ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ದಿವಸ ಏನು ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅಂತ ಹಿಂದೂವನ್ನ ಆಡುವಾಗಲೇ ಮರಕ್ಕೆ ಕಟ್ಟಿ ಥಳಿಸಿ ಸಾಯಿಸಿ ಅವ್ರಿಗೆ ಬೆಂಕಿ ಹಚ್ಚಿರ್ತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ. ಎಲ್ಲ ಮುಸ್ಲಿಮರೆಲ್ಲ ಸೇರಿಕೊಂಡು ಅವ್ರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ. ಹಿಂದೂ ಹುಡುಗಿಯರ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ಆಸ್ತಿಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಕೆಂಪೇಗೌಡ ಯುವ ವಾಹಿನಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದನ್ನು ಪ್ರತಿಭಟಿಸಿ ಮಾನವ ಹಕ್ಕುಗಳ ಆಯೋಗದ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಮನವಿ ಕೂಡ ಸಲ್ಲಿಸ್ತಾ ಇದ್ದೇವೆ. ಏನು ನಮ್ಮ ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗಾಗಿ ಏನಾದರೂ ಒಂದು ಕ್ರಮ ತಗೊಳ್ಬೇಕು. ಅಲ್ಲಿರೋ ಹಿಂದೂಗಳಿಗೆ ಆದಷ್ಟು ಬೇಗ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಇದ್ರ ಬಗ್ಗೆ ನಾವು ಸಹಿ ಸಂಗ್ರಹಿಸಿಬಿಟ್ಟು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ನ್ಯಾಷನಲ್ ಹ್ಯೂಮನ್ ರೈಟ್ ಕೌನ್ಸಿಲ್ ಚೇರ್ಮನ್ ಅವ್ರ ಮೂಲಕನೂ ಸಹ ನಾವು ಪ್ರತಿಭಟನೆ ಮಾಡಿ ಸಹಿ ಸಂಗ್ರಹ ಮಾಡಿ ಒಂದು ಮನವಿ ಸಲ್ಲಿಸೋದು ಮಾಡ್ಕೊಂಡಿದ್ದೇವೆ. ಸಹಿ ಸಂಗ್ರಹ ಚಾಲನೆ ಕೊಟ್ಟಿದ್ದೇವೆ, ಇವಾಗ ಶುರು ಮಾಡಿದ್ದೇವೆ, ಬೆಳಗ್ಗೆಯಿಂದ ಚಾಲನೆ ಕೊಟ್ಟಿದ್ದೇವೆ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಹಿಂದೂಗಳಾಗಿ ನಾವೇ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಮಾಡೋದಕ್ಕೆ ಬರಲ್ಲ. ಇಡೀ ಪ್ರಪಂಚದಲ್ಲೆಲ್ಲ ಹಿಂದೂ ದೇಶ ಅಂತಿರೋದು ಭಾರತ. ನಾವು ಹಿಂದೂಗಳು ಬಾಂಗ್ಲಾದೇಶಲ್ಲಿ ಆಗ್ತಿರುವಂತಹ ಅನ್ಯಾಯದ ಕುರಿತು ಹೋರಾಟ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಎಚ್ಚರಿಸುವಂತಹ ಏನಾದೊಂದು ಪ್ರೋಗ್ರಾಮ್ ಇಟ್ಕೊಬೇಕು. ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. ರಾಜ್ಯ ಸರ್ಕಾರಕ್ಕೇನು ಅದ್ರ ಬರಲ್ಲ, ಆದರೂ ಒಂದು ಮನವಿ ಮಾಡಬೇಕು. ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಹೌದು, ರಾಜ್ಯಪಾಲರ ಮುಖಾಂತರನು ಮನವಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಾಳೆ ರಾಜ್ಯಪಾಲರ ಮುಖಾಂತರ ಮನವಿ ಕೊಡೋದಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ಜಗನ್ನಾಥ್ ಗೌಡ ಅಂತ ಹೇಳಿ, ಸಂಸ್ಥಾಪಕ ಅಧ್ಯಕ್ಷರು ಕೆಂಪೇಗೌಡ ಯುವ ವಾಹಿನಿ.